ಭಾಗದಲ್ಲಿರ್ತಕ್ಕಂಥ 5ನೇ ಪಾಠ ಇತ್ತು ಗ್ರೀಕ್, ರೋಮನ್ ಮತ್ತು ಅಮೆರಿಕದ ನಾಗರಿಕತೆ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋವನ್ನ ಇದೆ. ಇದಕ್ಕಿಂತ ಮೊದಲಿನ ಪಾಠಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ, ಸೊ ತಾವುಗಳು ನೋಡ್ಬೋದು. ಹೊಸಬರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡೋಣ. 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಇತಿಹಾಸ ವಿಭಾಗದ 5ನೆಯ ಪಾಠ ಗ್ರೀಕ್, ರೋಮನ್ ಮತ್ತು ಅಮೆರಿಕದ ನಾಗರಿಕತೆ ಅಂತಕ್ಕಂಥ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಅಭ್ಯಾಸಗಳು. ಈ ಕೆಳಕಂಡ ವಾಕ್ಯಗಳನ್ನು ಪೂರ್ಣಗೊಳಿಸಿ ಅಂತ ಇದೆ. ಮೊದಲ ಪ್ರಶ್ನೆ ಇತ್ತು, ಹೋಮರರು ರಚಿಸಿದ ಮಹಾಕಾವ್ಯಗಳು ಇಲಿಯಡ್ ಮತ್ತು ಡ್ಯಾಶ್. ಸರಿಯಾದ ಉತ್ತರ ಇತ್ತು ಓಡಿಸಿ. ಪ್ರಶ್ನೆ 2, ಗ್ರೀಕರು ಸರ್ವಾಧಿಕಾರಿಗಳನ್ನು ಡ್ಯಾಶ್ ಎಂದು ಕರೆದರು. ಉತ್ತರ ಇದೆ ಟೈರೆಂಟ್ ಅಂತಕ್ಕಂಥದ್ದು. ಪ್ರಶ್ನೆ 3, ವೈದ್ಯಕೀಯ ಅಧ್ಯಯನಕ್ಕೆ ಬುನಾದಿಯನ್ನು ಹಾಕಿದವನು ಡ್ಯಾಶ್. ಸರಿಯಾದ ಉತ್ತರ ಹಿಪಾಕ್ರಟಿಸ್ ಅಂತಕ್ಕಂಥದ್ದು. ಪ್ರಶ್ನೆ 4, ಚರಿತ್ರೆಯ ಮೊದಲ ವಿಶ್ಲೇಷಣಕಾರ ಡ್ಯಾಶ್ ಎಂದು ಅಭಿಪ್ರಾಯ ಪಡಿಸಲಾಗಿದೆ. ಸರಿಯಾದ ಉತ್ತರ ಇತ್ತು ಹೆರೋಡೋಟಸ್ ಅಂತಕ್ಕಂಥದ್ದು. ಪ್ರಶ್ನೆ 5, ಪ್ರಿನ್ಸೆಪ್ ಎಂದರೆ ಡ್ಯಾಶ್. ಸೊ ಪ್ರಿನ್ಸೆಪ್ ಅಂದರೆ ರಾಜ್ಯದ ಮೊದಲ ಪ್ರಜೆ ಅಂತ ಅರ್ಥ. ಪ್ರಶ್ನೆ 6, ರೋಮನ್ನರ ಭಾಷೆ ಡ್ಯಾಶ್. ಸೊ ಉತ್ತರ ಬಂತು ಲ್ಯಾಟಿನ್ ಅಂತಕ್ಕಂಥದ್ದು ರೋಮನ್ನರ ಭಾಷೆ. ಪ್ರಶ್ನೆ 7, ಮಾಯ ನಾಗರಿಕತೆಯ ಕಲ್ಲಿನ ಕಲಾಕೃತಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಬಂದುಬಿಟ್ಟು ಸ್ಟೆಲಿಸ್ ಅಂತಕ್ಕಂಥದ್ದು. ಮಾಯಾ ನಾಗರಿಕತೆಯ ಕಲ್ಲಿನ ಕಲಾಕೃತಿಗಳನ್ನು ಸ್ಟೆರಿಸ್ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. ಪ್ರಶ್ನೆ 8, ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್. ನೋಡಿ, ಟೆಕ್ಸ್ಕೋಕೋ ಅಂತ ಇದೆಯಲ್ಲ, ಇದು ಮೆಕ್ಸಿಕೋದಲ್ಲಿನ ಒಂದು ಸರೋವರದ ಹೆಸರು. ಪ್ರಶ್ನೆ 9, ಇಂಕಾ ಜನರ ಪ್ರಸಿದ್ಧ ನಾಯಕ ಡ್ಯಾಶ್. ಇಂಕಾ ಜನರ ಪ್ರಸಿದ್ಧ ನಾಯಕ ಬಂದ್ಬಿಟ್ಟು ಟ್ಯೂಸೆಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಮುಂದೆ 10ನೇ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ ಇದೆ, ಇಂಕಾಗಳ ಆರಾಧ್ಯ ದೈವ ಡ್ಯಾಶ್. ಸೊ ಇಂಕಾಗಳ ಆರಾಧ್ಯ ದೈವ ಬಂದ್ಬಿಟ್ಟು ಸೂರ್ಯ ದೇವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಬರಿಬೇಕಾಗಿದೆ. ಮೊದಲ ಪ್ರಶ್ನೆ ಇತ್ತು, ಗ್ರೀಕರ ಸಾಹಿತ್ಯಕ್ಕೆ ಹೋಮರನ ಕೊಡುಗೆಗಳನ್ನು ವಿವರಿಸಿರಿ. ಉತ್ತರ ಬರಿಬೇಕಾದ್ರೆ ಏನು ಬರಿಬೇಕಂದ್ರೆ, ಹೋಮರ್ ಒಬ್ಬ ಗ್ರೀಕ್ ಸಾಮ್ರಾಜ್ಯದ ಅಂಧ ಕವಿಯಾಗಿದ್ದನು. ಈತ ಮುಖ್ಯವಾಗಿ 2 ಮಹಾಕಾವ್ಯಗಳನ್ನು ಬರೆದಿದ್ದ, ಇಲಿಯಡ್ ಮತ್ತು ಓಡಿಸಿ. ಈ ಇಲಿಯಡ್ ಮತ್ತು ಓಡಿಸಿ ಮಹಾಕಾವ್ಯಗಳಲ್ಲಿ ಗ್ರೀಕರ ಅಂದಿನ ಕಾಲದ ಜೀವನ ಶೈಲಿ, ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ವಿವರಣೆಯನ್ನ ಕೊಡ್ತವೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2ಕ್ಕೆ, ಗ್ರೀಕರ ನಗರ ರಾಜ್ಯಗಳನ್ನು ಹೆಸರಿಸಿರಿ. ನೋಡಿ, ಮುಖ್ಯವಾಗಿ ಗ್ರೀಕರ ನಗರ ರಾಜ್ಯಗಳನ್ನು 2 ಅಂತ ನಾವು ಉಲ್ಲೇಖವನ್ನ ಮಾಡಬಹುದು. ಒಂದು ಅಥೆನ್ಸ್, ಇನ್ನೊಂದು ಸ್ಪಾರ್ಟಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 3, ರೋಮನ್ನರ ಗಣರಾಜ್ಯದ ಅಂಶಗಳನ್ನು ತಿಳಿಸಿ. ಏನ್ ಬರಿಬಹುದು ಅಂತಂದ್ರೆ, ಫಸ್ಟ್ ಆಗಿ ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ ರಾಜ್ಯತ್ವವನ್ನು ಅಳಿಸಿ ಗಣರಾಜ್ಯ ಸ್ಥಾಪನೆ ಮಾಡಿದ್ರು. ಸಮಗ್ರ ಇಟಲಿಯ ಆಡಳಿತ ಗಣರಾಜ್ಯಗಳ ಕೈಗೆ ಬಂದಿತು. ರೋಮನ್ ಗಣರಾಜ್ಯದ ಅಡಿ ಸೆನೆಟ್ ಹಾಗೂ ಅಸೆಂಬ್ಲಿ ಸಲಹಾ ಸಂಸ್ಥೆಗಳಾಗಿ ಮುಂದುವರಿದವು. ಈ ಸಂಸ್ಥೆಯ ಮುಖ್ಯ ಸದಸ್ಯರುಗಳೇ ಯುದ್ಧದಲ್ಲಿ ಸೇನಾ ಮುಂದಾಳುತನವನ್ನ ವಹಿಸುತ್ತಿದ್ದರು. ಇವೆಲ್ಲರೂ ಕೂಡ ರೋಮನ್ ಗಣರಾಜ್ಯದ ಅಂಶಗಳಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಬಿಂದುಗಳು ಆಗಿದ್ದವು. ಪ್ರಶ್ನೆ 4, ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವುವು? ಸೊ ಮುಖ್ಯವಾಗಿ 3 ಬರ್ತವೆ. ಈ 3 ಏನಪ್ಪಾ ಅಂತಂದ್ರೆ, ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು, 1 ಮಾಯಾ, 2 ಅಸ್ಟೆಕ್, 3ನೇದು ಇಂಕಾ ಅಂತಕ್ಕಂಥದ್ದು. ಪ್ರಶ್ನೆ 5, ಮಾಯನ್ನರು ಯಾರು ಅಂತ ಪ್ರಶ್ನೆ ಇದೆ. ನೋಡಿ, ಮೆಕ್ಸಿಕೋದ ಯುಕೇಟಿನ್ ಪ್ರದೇಶದಲ್ಲಿನ ಅಮೆರಿಕಾದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಅಂತ ಕರೀತಾರೆ. ಅಂದ್ರೆ ಇವರು ಮೆಕ್ಸಿಕೋ ನಗರದ ಯುಕೇಟಿಯನ್ ಪ್ರದೇಶದಲ್ಲಿ ಇರ್ತಕ್ಕಂಥ ಅಮೆರಿಕದ ಇಂಡಿಯನ್ ಅಂತಕ್ಕಂಥವ್ರು. ಸೊ ಇವರನ್ನೇ ಏನಂತ ಕರೀತಾರಪ್ಪ ಅಂದ್ರೆ ಮಾಯನ್ನರು ಅಂತ ಹೇಳ್ತಾರೆ.
ಇನ್ನು ಪ್ರಶ್ನೆ 6 ಹಾಗೂ ಕಡೆಯ ಪ್ರಶ್ನೆ ಇದೆ, ಅಸ್ಟೆಕರು ಪ್ರಕೃತಿಯ ಆರಾಧಕರು ಹೇಗೆ ಅಂತ ಹೇಳ್ಬೋದು. ಆರಾಧಕರು ಅಂತಂದ್ರೆ ಪೂಜಕರು. ಅಂದ್ರೆ ಪ್ರಶ್ನೆಯಲ್ಲೇನೆ ಉತ್ತರ ಇದೆ ವಿದ್ಯಾರ್ಥಿಗಳೇ, ಅಸ್ಟೆಕರು ಪ್ರಕೃತಿಯನ್ನ ಪೂಜಿಸುತ್ತಿದ್ದರು ಹೇಗೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ನಾವು ಬರೋಕ್ಕಿಂತ ಮುಂಚೆಯಾಗಿ ಈ ಪ್ರಶ್ನೆ ಉತ್ತರವನ್ನು ನೋಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮದೇ ಆಗಿರ್ತಕ್ಕಂಥ ಈ ಚಾನಲ್ ಸ್ಟಡಿ ವಿತ್ ಪರಶುರಾಮ್ನಲ್ಲಿ ತರಗತಿ 8ರಿಂದ ಹಿಡಿದು 12ರವರೆಗೆ ಎಲ್ಲ ವಿಷಯಗಳ ಒಂದು ಕ್ವಶನ್ ಆನ್ಸರ್ ಆಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಆಮೇಲೆ 10th ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ, ನೋಡ್ಬೋದು. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರನ್ನು ಮಾಡಲು ಮರೆಯದಿರಿ. ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಈ ವಿಡಿಯೋಗಳು ನಿಜಕ್ಕೂ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡ್ತವೆ, ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಸಹಕಾರಿಯನ್ನು ಮಾಡ್ತವೆ. ವಿಡಿಯೋ ನೋಡಿದ ಕೂಡಲೇ ನೀವುಗಳು ನಿಮ್ಮ ಗೆಳೆಯರ ಬಳಗದಲ್ಲಾಗಿರ್ಬೋದು ಅಥವಾ ಶಾಲೆಗಳ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಓಕೆ, ಇವುಗಳಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ವಿಡಿಯೋಗಳನ್ನು ಹಂಚಿಕೊಳ್ಳಲಿಕ್ಕೆ ಮರಿಬಾರ್ದು. ಯಾಕಂದರೆ ಅವೇ ನಮಗೇನಾಗ್ತಾವ ಅಂತಂದ್ರೆ ನೀವು ನೋಡಿ ನಿಮ್ಮ ಗೆಳೆಯರಿಗೂ ಕೊಡೋದ್ರಿಂದ ಅವರ ಜ್ಞಾನನೂ ಕೂಡ ಏನಾಗ್ತದೆ ಅಂದರೆ ವೃದ್ಧಿ ಆಗ್ತದೆ. ಅಷ್ಟೇ ಅಲ್ಲದೆ ವಿಡಿಯೋ ನೋಡಿದ ತಕ್ಷಣ ಇದು ಹೇಗೆ ಅನಿಸಿತು ಅಂತಕ್ಕಂಥ ಏನಾದರೂ ಅಭಿಪ್ರಾಯ ನಿಮ್ಗೆ ಅನಿಸಿದರೆ ತಾವೇನು ಮಾಡ್ಬೋದು ಅಂದರೆ ಕಮೆಂಟ್ ಸೆಕ್ಷನ್ ಇದೆ, ಆ ಕಮೆಂಟ್ ಸೆಕ್ಷನಲ್ಲಿ ಪಿನ್ನನ್ನು ಸಹಿತ ಮಾಡ್ಬೋದು. ವಿಡಿಯೋದ ಕುರಿತಾಗಿರ್ತಕ್ಕಂಥ ಏನಾದರೂ ಸಲಹೆಗಳನ್ನಾಗಿರ್ಬೋದು, ಸೂಚನೆಗಳನ್ನು ಸಹಿತ ತಾವು ಕಮೆಂಟ್ ಸೆಕ್ಷನ್ನಲ್ಲಿ ಕೊಟ್ಟರೆ ಮುಂದಿನ ಭಾಗದಲ್ಲಿರ್ತಕ್ಕಂಥ ವಿಡಿಯೋಗಳಲ್ಲಿ ನಾವು ಅವುಗಳನ್ನು ಬಳಕೆ ಮಾಡಲು ಯೋಗ್ಯ ಇತ್ತಂದರೆ ಆ ಅಂಶಗಳನ್ನು ನಾವು ಏನು ಮಾಡ್ತೀವಿ, ಖಂಡಿತವಾಗಿ ಅಳವಡಿಸಿಕೊಂಡು ವಿಡಿಯೋಗಳನ್ನು ಮಾಡ್ತೀವಿ. ಅಷ್ಟು ಹೇಳ್ತಾ ಬೆಟರ್ ಅಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಯಾಕಂದರೆ ನಮ್ಮ ಗುಂಪುಗಳಲ್ಲಿ ನಾವು ಪ್ರತಿನಿತ್ಯನೂ ಕೂಡ ವಿಷಯವಾಗಿರ್ಬೋದು, GKಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂಶಗಳನ್ನು ಪೋಸ್ಟ್ ಮಾಡೋದ್ರಿಂದ ತಾವು ಈಸಿಯಾಗಿ ಏನು ಮಾಡ್ಬೋದು ಅಪ್ಪ ಅಂತಂದರೆ ನೋಡ್ಬೋದು. ಎಸ್, ಅಸ್ಟೆಕರು ಪ್ರಕೃತಿಯ ಆರಾಧಕರು ಆಗಿದ್ದರು ಅಂತ ಇದೆ. ಈ ಪ್ರಶ್ನೆಯ ಉತ್ತರದಲ್ಲಿ ನಾವು ಮೊದಲನೇದಾಗಿ ಹೇಳ್ಬೋದಂದ್ರೆ ಸಂಪತ್ತು ಅಧಿಕಾರವನ್ನು ರಾಜಧಾನಿಯ ಬದುಕನ್ನು ಸುಂದರವಾಗಿಸಲೆಂದೇ ಉಪಯೋಗಿಸುತ್ತಿದ್ದರು. ನೋಡಿ, ಆ ಅಸ್ಟೆಕ್ ಅಂತಕ್ಕಂಥ ಜನ ಇದ್ದಾರಲ್ಲ, ಆ ಜನ ಆಗಿರ್ಬೋದು, ರಾಜರಾಗಿರ್ಬೋದು, ತಮ್ಮ ಸಂಪತ್ತು ಮತ್ತು ಅಧಿಕಾರವನ್ನ ರಾಜಧಾನಿಯ ಬದುಕು ಅವರ ಜೀವನ ಸುಂದರವಾಗಿಸಲೆಂದು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅವರು ಉಪಯೋಗವನ್ನ ಮಾಡ್ತಿದ್ರು. ಮುಂದೆ ರಾಜರು ಸುಂದರವಾಗಿರ್ತಕ್ಕಂಥ ಅರಮನೆಯಲ್ಲಿ ವಾಸಿಸ್ತಿದ್ರು. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸೌಂದರ್ಯ ಪ್ರಿಯಕರು ಸಹಿತ ಆ ರಾಜರು ಆಗಿದ್ರು. ಆಮೇಲೆ ರಾಜರ ಅರಮನೆಯ ಬಳಿ ಸುಂದರವಾಗಿರ್ತಕ್ಕಂಥ ಉದ್ಯಾನವನಗಳಾಗಿರ್ಬೋದು, ಪ್ರಾಣಿ ಸಂಗ್ರಹಾಲಯಗಳನ್ನು ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಸ್ಥಾಪನೆಯನ್ನ ಮಾಡ್ತಿದ್ರು. ಇವೆಲ್ಲ ಅಂಶಗಳಿಂದ ನಾವೇನು ಹೇಳ್ಬೋದು ಅಂದ್ರೆ ಅಸ್ಟೆಕರು ಪ್ರಕೃತಿಯ ಆರಾಧಕರು ಆಗಿದ್ದರು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಹಂಚಿಕೊಳ್ಳಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಮುಂದಿನ ಭಾಗದ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.